ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ನೀವೆಲ್ಲ? ಇವತ್ತು ನಾನು ಸ್ಪೆಷಲ್ ಆಗಿ ಮಾಡೋದು ಕೊಲ್ಲತ್ತರು. ಅದು ಚಿಕ್ಕ ಮೀನು. ಅದು ಕೇರಳ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇದು ಕೊಲ್ಲತ್ತರು ಮೀನು. ಇದು ನಾನು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದು. ಅರ್ಧ ಕಿಲೋ ಉಂಟು. ಮೀನಿಗೆ ಬೇಕಾದ ಸಾಮಗ್ರಿಗಳು: 3 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1/4 ಟೀ ಸ್ಪೂನ್ ಅರಸಿನ ಹುಡಿ ಮತ್ತು ಇದು ಸಣ್ಣ ನೀರುಳ್ಳಿ. ಇದು ಅಂಗಡಿಯಲ್ಲಿ ಸಿಗ್ತದೆ. ಇದೊಂದು 7, 2 ಕಾಯಿ ಮೆಣಸು, 1 ಸಣ್ಣ ಟೊಮೆಟೊ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಶುಂಠಿ ಒಂದು ತುಂಡು, 10 ಬೆಳ್ಳುಳ್ಳಿ ಬೀಜ. ಇದಕ್ಕೆ ಕೊಡಂಬಳಿ ಅಂತ ಹೇಳೋದು. ಇದು ಇಲ್ಲಿ ಸಿಗ್ತದ ಅಂತ ಗೊತ್ತಿಲ್ಲ. ಇದು ನಾನು ಕೇರಳದಿಂದ ತಂದಿದ್ದು ಕೊಡಂಬಳಿ. ಅದು ತುಂಬ ಹುಳಿ. ಅದಕ್ಕೆ ನಾನು ನೀರಲ್ಲಿ ಇಟ್ಟಿದ್ದೇನೆ. ಅದರ ಹುಳಿ ಬಿಡಲಿಕ್ಕೆ ನೀರಲ್ಲಿ ಇಟ್ಟಿದ್ದು ನಾನು. ಈಗ ಗ್ಯಾಸನ್ನು ಆನ್ ಮಾಡಿ ನಾವು ಎಲ್ಲ ಫ್ರೈ ಮಾಡುವ. ಇದಕ್ಕೆ ಈಗ ತೆಂಗಿನ ಎಣ್ಣೆಯನ್ನು ಹಾಕುವ. ಮೊದಲಿಗೆ ನೀರುಳ್ಳಿಯನ್ನು ಫ್ರೈ ಮಾಡುವ. ಬೆಳ್ಳುಳ್ಳಿ ಇದಕ್ಕೆ ಈಗ ಬೆಳ್ಳುಳ್ಳಿಯನ್ನು ಹಾಕುವ ಮತ್ತು ಅದರ ಸೊಪ್ಪು, ಶುಂಠಿ, ಕಟ್ ಮಾಡಿಟ್ಟ ಮೆಣಸು, ಇದು ಒಟ್ಟಿಗೆ ಫ್ರೈ ಮಾಡುವ. ಈಗ ಗ್ಯಾಸನ್ನು ಸ್ಲೋ ಮಾಡಿ ಅದಕ್ಕೆ ಎಲ್ಲ ಪೌಡರನ್ನು ಇದಕ್ಕೆ ಹಾಕೋದು. ಒಂದೇ ನಿಮಿಷ ಟೊಮೆಟೊ ಹಾಕು. ಮತ್ತು ನಾನು ನೀರಲ್ಲಿ ಈ ಹುಳಿಯನ್ನು ಇಟ್ಟಿದ್ದೇನೆ, ಅದನ್ನು ಇದಕ್ಕೆ ಹಾಕೋದು. ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಈಗ ನೀರನ್ನು ಹಾಕು. ಈಗ ಸಾರಿಗೆ ಕುದಿ ಬಂದಿದೆ ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ಇದಕ್ಕೆ ಈಗ ಈ ಕ್ಲೀನ್ ಮಾಡಿಟ್ಟ ಮೀನನ್ನು
ಈಗ ಕೊಲ್ಲತ್ತರು ಸಾರು ರೆಡಿಯಾಗಿದೆ. ನೀವು ಕೂಡ ಈ ಸಾರನ್ನು ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.